ಹೇಳ್ರಿ ಅಮ್ಮ. ಅಪ್ಪ, ನಾ ಫಸ್ಟ್ ಮಾತಾಡ್ತೀನಿ ಇವತ್ತು. ಹಾನ್ರಿ. ಇವತ್ತು ಅಪ್ಪಾಜಿ ಮೊದಲನೆಯ ಸೂತ್ರ 12ನೆಯ ಸೂತ್ರವನ್ನು ವಿವರಿಸಿದ್ರು. ಹೀಗೆ ನೋಡ್ತಾ ಹೋದ್ರೆ ನಮ್ಮ ನಿಜ ಸ್ವರೂಪ ಅನುಭವಕ್ಕೆ ಬರುತ್ತೆ. ಬ್ರಹ್ಮವಸ್ತುವಿನಲ್ಲಿ ಅಕಸ್ಮಾತ್ ಒಂದು ಅಹಂ ಜೀವಭಾವ ಉದಿಸ್ತು, ಅದರಲ್ಲಿ ನಮ್ಮ ಸರ್ವ ಕರ್ಮಗಳ ಬೀಜ ಇದೆ. ಅದು ನಮ್ಮ ಜನ್ಮಗಳಿಗೆ ಕಾರಣ. ಅಜ್ಞಾನ ನಮ್ಮ ಹುಟ್ಟು ಸಾವುಗಳನ್ನ ಗಟ್ಟಿ ಮಾಡತ್ತೆ. ಜೀವಭಾವ ಅಜ್ಞಾನದ ಪರಿಣಾಮ. ಅದು ಸ್ವಯಂ ಅಜ್ಞಾನ ಅಲ್ಲ, ಇದು ನಮ್ಮ ನಿಜ ಸ್ವರೂಪವನ್ನ ಮರೆಸಿ ಜನ್ಮ ಎತ್ತುವ ಹಾಗೆ ಮಾಡುತ್ತೆ. ಸತ್ಯವಸ್ತುವಿನಲ್ಲಿ ನಾನಿಲ್ಲ, ಕನಸು ನೆನಸುಗಳಿಲ್ಲ. ನಾವು ಅಲ್ಪಜೀವರಲ್ಲ, ನಾವು ದೇವರು. ದೇಹ ಅಹಂಕಾರದಿಂದ ನಾವು ಅಲ್ಪಾತ್ಮರಾಗಿ ಬಿಟ್ಟಿದ್ದೀವಿ. ಬ್ರಹ್ಮವಸ್ತುವನ್ನ ಅನುಭವಿಸಿ ಬಿಟ್ಟರೆ ಈ ಕ್ಷಣದಲ್ಲೇ ನಮಗೆ ಹುಟ್ಟು ಸಾವುಗಳಿಲ್ಲ. ಪರಮಾತ್ಮನಿಗೂ ದೇಹಕ್ಕೂ ಏನೂ ಸಂಬಂಧ ಇಲ್ಲ. ಎಷ್ಟೇ ದೊಡ್ಡವರಿದ್ದರೂ ವಯಸ್ಸಾದ ಮೇಲೆ ದೇಹದಲ್ಲಿ ನರಳೋದೇ ಅಂತಿಮ. ಈಗ ದೇಹದ ಅಭಿಮಾನ ಇರುವುದರಿಂದ ಸತ್ಯವಸ್ತುವನ್ನ ಅನುಭವಿಸಬೇಕು ಅಂತ ನಮಗೆ ಇಚ್ಛೆಯೇ ಇಲ್ಲ. ದೇಹ ಕೊನೆಗೆ ನಶಿಸಿಯೇ ಹೋಗತ್ತೆ. ಗುರುವನ್ನ ಅರಸಿ ನಾವು ಆತ್ಮ ಅಂತ ತಿಳಿದರೆ ಅವಾಗ ಅದರ ಬಂಧನ ಹೋಗತ್ತೆ. ಮರಳಿ ಮತ್ತೆ ಜನ್ಮಕ್ಕೆ ಒಳಗಾಗದೇ ಇರುವ ಹಾಗೆ ಮಾಡೋದು ಬ್ರಹ್ಮಜ್ಞಾನ. ಈ ದೇಹಗಳು 25 ತತ್ವಗಳ ಮಿಶ್ರಣ. ಎಷ್ಟೇ ಬಲವಂತ ಬುದ್ಧಿವಂತ ಇದ್ದರೂ ಅದು ನಾಶವಾಗಿ ಬಿಡತ್ತೆ. ಒಂದು ಅನುಭವ ತರ್ಕವನ್ನ ಇಲ್ಲಿ ಹೇಳ್ತಿದ್ದಾರೆ. ಅದು ಇದು ಅಂತ ಅರಿಸಿಕೊಳ್ಳುವುದೆಲ್ಲವೂ ನಮ್ಮ ಸ್ವರೂಪ ಅಲ್ಲ. ಆ ಅದನ್ನ ಅರಿಯುವ ಬ್ರಹ್ಮವೇ ನಾನು. ಕಣ್ಣು ಹೊರಗಿನದನ್ನ ನೋಡತ್ತೆ, ಕಣ್ಣನ್ನ ಮನಸ್ಸು ನೋಡತ್ತೆ. ಮನಸ್ಸನ್ನ ನಾವು ನೋಡ್ತಿದ್ದೀವೋ, ಮನಸ್ಸೇ ನಾವು ಅಂತ ಗುರುಗಳ ಹತ್ತಿರ ಹೋಗಿ ಜ್ಞಾನ ದೃಷ್ಟಿಯನ್ನ ಪಡಿಬೇಕು. ಈ ಪ್ರಪಂಚದಲ್ಲಿ ಜೀವಭಾವವನ್ನ ಗಟ್ಟಿ ಮಾಡುವ ವಿದ್ಯೆಗಳೇ ಇದೆ ಹೊರತು ಬ್ರಹ್ಮಜ್ಞಾನ ಒಂದೇ ಅಧ್ಯಾತ್ಮ ವಿದ್ಯೆ. 3 ಅವಸ್ಥೆಯನ್ನ ನೋಡುವವರು ನಾವು, ಆದ್ದರಿಂದ ನಾವು ಅದರಲ್ಲಿ ಇಲ್ಲ. ದೇವರನ್ನ ಕಂಡರೂ ಅದು ಅಳಿದು ಹೋಗತ್ತೆ. ಕಂಡ ದೇವರೂ ಇರೋದಿಲ್ಲ, ಯಾಕೆಂದ್ರೆ ಅದು ನೋಡಿಸಿಕೊಳ್ಳತ್ತೆ. ನಾನು ನೋಡುವವನು. ಕಣ್ಣು ಮನಸ್ಸು ಭಾವ ಅಹಂಕಾರದಿಂದ ನೋಡಿದ್ದೆಲ್ಲವೂ ಸತ್ಯ ಅಲ್ಲ. ಸತ್ಯದೇವರು ಎಲ್ಲವನ್ನೂ ಬೆಳಗಿಸತ್ತೆ, ಆದ್ರೆ ಯಾವುದನ್ನೂ ಸ್ಪರ್ಶಿಸಿಲ್ಲ. ಅಹಂಕಾರ ಅಹಂಕಾರ ಮತ್ತು ಜೀವನನ್ನ ನೋಡುವವರು ನಾವು. ಈ ಅಹಂಕಾರ ಪ್ರಪಂಚ ದೇಹ ಭ್ರಮೆಯೇ ಈ ಅಹಂಕಾರ ಪ್ರಪಂಚ ದೇಹ ಭ್ರಮೆಯ ವಿಸ್ತಾರ. ಇವು ಯಾವೂ ನಾವಲ್ಲ ಅಂತ ನಮಗೆ ಪಕ್ಕಾ ಇರಬೇಕು. ಎಚ್ಚರವನ್ನ ನೋಡುವವರು ನಾವು, ಅದರ ಆಗು ಹೋಗು ನಮಗಿಲ್ಲ. ನಾವು ಜೀವರೇ ಅಲ್ಲ. ಇದನ್ನ ಪದೇ ಪದೇ ಮೆಲುಕು ಹಾಕ್ಬೇಕು. ದೇವರು ಮಾನಸಿಕವೂ ಅಲ್ಲ, ದೈಹಿಕವೂ ಅಲ್ಲ, ಇದು ಪಕ್ಕಾ ತಿಳಿಬೇಕು. ಅಪ್ಪೋರಂತಹ ಮಹಾತ್ಮರು ಹಿಂದೆ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಆತ್ಮನ ಮೇಲೆ ಯಾವ ವಿಧಿ ನಿಷೇಧಗಳೂ ಇಲ್ಲ. ಸತ್ಯ ಬ್ರಹ್ಮವಸ್ತು ಒಂದೇ, ಅದೇ ನಾನು. ಅಹಂ ಗಂಟಿನ ಆಚೆಗೆ ದೇವರು ಇರೋದು. ಗುರುವನ್ನ ಆಶ್ರಯಿಸಿದರೆ ಮುಂದೆ ಜನ್ಮ ಬರೋದಿಲ್ಲ. ಪ್ರಾರಬ್ಧ ಕರ್ಮ ಅನ್ನುವುದು ಅಹಂಕಾರದಿಂದ. ಜ್ಞಾನಿಗಳ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಅಜಗಜಾಂತರ ವ್ಯತ್ಯಾಸ. ನಾವು ಅಹಂಕಾರವನ್ನ ನೋಡುವವರು, ಸ್ಥೂಲ ಸೂಕ್ಷ್ಮ ಕಾರಣ ಮೂರನ್ನೂ ನೋಡುವವರು. ಅದು ಜ್ಞಾನ ಸಂಪತ್ತು, ಗುರುವಿನ ಸಂಪತ್ತು. ಕಷ್ಟ ಸುಖ ಅನುಭವಿಸುವವರು ಪ್ರಾಪಂಚಿಕ ಪಕ್ಷಿ, ಅದನ್ನ ಅರಿಯುವವರು ಸಾಕ್ಷಿ ಪಕ್ಷಿ. ಅದು ಅಖಂಡ ಸಚ್ಚಿದಾನಂದ ಅಂತ ಹೇಳಿದ್ರು. ಧನ್ಯವಾದಗಳು.